ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಶನಿವಾರ ಬೆಳಗ್ಗೆ 11:30ಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಮಾಜಿ ಸಚಿವ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷ ಎಚ್. ಆಂಜನೇಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದು, ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಇದೇ ವೇಳೆ ಎಚ್. ಆಂಜನೇಯವರು ಮಾತನಾಡಿದ್ದು, ಜವಾಹರಲಾಲ್ ನೆಹರು ಅವರು ನವ ಭಾರತದ ನಿರ್ಮಾತೃಗಳು. ಅವರ ನಂತರ ಬಂದಂತಹ ಮನಮೋಹನ್ ಸಿಂಗ್ ಅವರು ಪ್ರಧಾನಿಗಳಾಗಿ 10 ವರ್ಷಗಳ ಕಾಲ ಆಳಿ ಆರ್ಥಿಕ ತಜ್ಞರಾಗಿದ್ದರು. ಇನ್ನು ಅವರ ಅಗಲಿಕೆಗೆ ಜಿಲ್ಲಾ ಕಾಂಗ್ರೆಸ್ ಶ್ರದ್ಧಾಂಜಲಿ ಸಲ್ಲಿಸಿದೆ. ಕಳೆದ 30 ವರ್ಷಗಳಿಂದ ನಾನು ಮನಮೋಹನ್ ಸಿಂಗ್ ಅವರನ್ನು ನೋಡಿದ್ದೇನೆ. ಆರ್ಥಿಕ ಸಚಿವರು ಹಾಗೂ ಪ್ರಧಾನಿಗಳಾಗಿದ್ದಾಗಲೂ ಕೂಡ ನೋಡಿದ್ದೇನೆ. ಇನ್ನು ಮನಮೋಹನ್ ಸಿಂಗ್ ಅವರು ಸಂಪನ್ನ ರಾಜಕಾರಣಿಯಾಗಿದ್ದು, ಹಲವರು ಅವರನ್ನು ಮೌನಿ ಎಂದು ಹೇಳಿದ್ದಾರೆ. ಇನ್ನು ಅವರ ಆರ್ಥಿಕ ಚಿಂತನೆಯನ್ನು ಜಗತ್ತೇ ನೋಡಿದ್ದು, ಹಲವರು ಅವರ ಬಳಿ ಸಲಹೆ ಕೇಳಿದ್ದಾರೆ. ಇನ್ನು ಪ್ರಪಂಚಕ್ಕೆ ಆರ್ಥಿಕತೆ ಬಗ್ಗೆ ಅಧ್ಯಯನ ಮಾಡಿದ ಭಂಡಾರ ಮನಮೋಹನ್ ಸಿಂಗ್ ಅವರ ಬಳಿ ಇದ್ದು, ಅಂತಹ ಅಪರೂಪದ ಅಪ್ರತಿಮ ನಾಯಕನ ಅಗಲಿಕೆಗೆ ಪ್ರಪಂಚಕ್ಕೆ ತುಂಬಲಾರದ ನಷ್ಟ ಎಂದು ಎಚ್. ಆಂಜನೇಯ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಂ. ಕೆ. ತಾಜ್‌ಪೀರ್, ಮಾಜಿ ಶಾಸಕ ಉಮಾಪತಿ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಪಂಡಿತ್ ಜವಾಹರಲಾಲ್ ನೆಹರು ಅವರ ನಂತರ ಬಂದಂತಹ ಅನೇಕ ಜನರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರೋಗ್ರೆಸಿವ್ ಆಗಿ ಆಗ ಪಂಡಿತ್ ಜವಾಹರಲಾಲ್ ನೆಹರು ಅವರು ಬುನಾದಿ ಹಾಕಿದರು. ಅವರು ಈ ದೇಶದ ನವ ನಿರ್ಮಾಪಕರು. ರಾಜೀವ್ ಗಾಂಧಿಯವರು 19ನೇ ಶತಮಾನವನ್ನು 21ನೇ ಶತಮಾನಕ್ಕೆ ಕೊಂಡೊಯ್ದು ಅಭಿವೃದ್ಧಿಪಡಿಸಿದಂಥವರು. ಅದೇ ಹಾದಿಯಲ್ಲಿ ಮನಮೋಹನ್ ಸಿಂಗ್ರವರು 10 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂಥ ಒಬ್ಬ ಮಹಾನ್ ನಾಯಕ, ಆರ್ಥಿಕ ತಜ್ಞ ಶ್ರೀ ಮನಮೋಹನ್ ಸಿಂಗ್ರವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಗೆ ಜಿಲ್ಲಾ ಕಾಂಗ್ರೆಸ್ ಇವತ್ತು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕಾಗಿ ಇವತ್ತು ಸಭೆಯನ್ನು ನಮ್ಮ ಕರೆದಿದ್ದೇವೆ. ನಾನು ಕಳೆದ ಒಂದು 30 ವರ್ಷಗಳಿಂದ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಾಗಿನಿಂದಲೂ ಕೂಡ ನಾನು ಮನಮೋಹನ್ ಸಿಂಗ್ ಅವರನ್ನು ನೋಡಿದ್ದೇನೆ. ಅವರು ಬಂದು ಅವರು ಸ್ಟೇಜ್ ಮೇಲೆ ಇರ್ತಾ ಇರಲಿಲ್ಲ ಅವಾಗ, ಇನ್ನೂ ಇರಲಿಲ್ಲ ಅವಾಗ. ಅವರು ಒಂದು ವಿಂಗಿನ ಅಧ್ಯಕ್ಷರನ್ನಾಗಿ ಮಾಡಿದರು. ಅವರು ಮಂತ್ರಿನೂ ಕೂಡ ಆಗಿರಲಿಲ್ಲ ಆವತ್ತಿನಿಂದ. ಮತ್ತು ಆರ್ಥಿಕ ಮಂತ್ರಿ ಆದಾಗೂ ಕೂಡ ನೋಡಿದ್ವಿ, ಪ್ರಧಾನಮಂತ್ರಿ ಆದಮೇಲೂ ಕೂಡ ನಾನು ನೋಡಿದ್ದೇನೆ. ಭಾಳ ಸಂಪನ್ನ ರಾಜಕಾರಣಿ. ಭಾಳ ಜನ ಅವ್ರನ್ನ ಕುರಿತು ಮೌನಿ ಅಂತ ಹೇಳ್ತಾರೆ. ಮೌನಿ ಅಲ್ಲ, ಅವ್ರು ಜ್ಞಾನಿ ಅಂತಂದೇಳಿ ನಾವು ಇವತ್ತು ಕರೀಬೇಕಾಗುತ್ತೆ. ಆಮೇಲೆ ಅವರ ಒಂದು ಆರ್ಥಿಕ ಚಿಂತನೆ ಏನಿದೆಯಲ್ಲ, ಇಡೀ ಪ್ರಪಂಚನೇ ಸಂಪರ್ಕ ಮಾಡಿ ಅವ್ರನ್ನ ಕರೆದು ಅವ್ರ ಸಲಹೆಯನ್ನು ಪಡೆದುಬಿಟ್ಟು ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸ್ಕೊಂಡ್ರು. ಪ್ರಪಂಚಕ್ಕೆ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ದೊಡ್ಡ ಭಂಡಾರ ಮನಮೋಹನ್ ಸಿಂಗ್ ಅವರು. ಅಂತ ಒಬ್ಬ ಅಪರೂಪದ ಅಪ್ರತಿಮ ದೇಶಭಕ್ತ, ದೇಶದ ನಾಯಕ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರ ಅಗಲಿಕೆ ಏನಿದೆಯಲ್ಲ, ಬರೀ ನಮಗೆ ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ತುಂಬಲಾರದ ನಷ್ಟವಾಗಿದೆ. ಎಲ್ಲರೂ ಕೂಡ ಕಂಬನಿಯನ್ನು ಗೈದಿದ್ದಾರೆ, ಕಂಬನಿ ಹರಿಸಿದ್ದಾರೆ.